ನಮಸ್ಕಾರ ರೈತ ಬಾಂಧವರೇ, ಡಿಜಿಟಲ್ ಕನ್ನಡಿಗ ಚಾನೆಲ್ಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಸವರಾಜ. ಇವತ್ತು ರಾಜ್ಯದ ಅನ್ನದಾತರಿಗೆ ಒಂದು ತುಂಬಾನೇ ಸಂತಸದ ಸುದ್ದಿ ಇದೆ. ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳು ನಡೀತಾ ಇದ್ದು, ಸರ್ಕಾರದಿಂದ ರೈತರ ಖಾತೆಗಳಿಗೆ ನೇರವಾಗಿ ಬೆಳೆಹಾನಿ ಪರಿಹಾರದ ಹಣ ಜಮೆಯಾಗೋ ಪ್ರಕ್ರಿಯೆ ಶುರುವಾಗಿದೆ. ಬರಗಾಲ ಮತ್ತು ಮುಂಗಾರು ಹಂಗಾಮಿನ ಬೆಳೆ ನಾಶದಿಂದ ಸಂಕಷ್ಟದಲ್ಲಿರೋ ರೈತರಿಗೆ ನೆರವಾಗಕ್ಕೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಮಹತ್ವದ ನಿರ್ಧಾರ ತಗೊಂಡಿದೆ. ಎಷ್ಟೆಷ್ಟು ಹಣ ಸಿಗುತ್ತೆ? ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿರೋ ಪ್ರಕಾರ ಈ ಬಾರಿ ಪರಿಹಾರದ ಮೊತ್ತ ಹಿಂದೆಗಿಂತಲೂ ಸ್ವಲ್ಪ ಜಾಸ್ತಿನೇ ಇದೆ. ನೀವು ಬೆಳೆದಿರೋ ಬೆಳೆ ಮತ್ತು ಜಮೀನಿನ ವಿಸ್ತೀರ್ಣದ ಮೇಲೆ ಹಣ ನಿಗದಿಯಾಗಿದೆ. 1 ಎಕರೆ ಜಮೀನು ಇರೋ ರೈತರಿಗೆ 8,000ದಿಂದ 15,000 ರೂಪಾಯಿವರೆಗೂ ಹಣ ಸಿಗುತ್ತೆ. ಇನ್ನು 1 ಹೆಕ್ಟೇರ್ವರೆಗೆ ಜಮೀನು ಇರೋ ರೈತರಿಗೆ ಬರೋಬ್ಬರಿ 30,000ದಿಂದ 36,000 ರೂಪಾಯಿವರೆಗಿನ ದೊಡ್ಡ ಮೊತ್ತದ ಪರಿಹಾರ ನೇರವಾಗಿ ಬ್ಯಾಂಕ್ ಖಾತೆಗೆ ಬರಲಿದೆ. ವಿಶೇಷವಾಗಿ ಕಬ್ಬು, ಅಡಿಕೆ, ತೆಂಗು, ಬಾಳೆ ಮತ್ತು ದ್ರಾಕ್ಷಿಯಂತಹ ದೀರ್ಘಾವಧಿ ಬೆಳೆಗಳಿಗೆ ಎಕರೆಗೆ 15,000 ರೂಪಾಯಿವರೆಗೆ ಪರಿಹಾರ ಸಿಗಲಿದೆ. ಒಣ ಬೇಸಾಯ ಮಾಡೋ ರೈತರಿಗೂ ಕೂಡ ಸರ್ಕಾರದ ನಿಯಮದಂತೆ ನಿಗದಿತ ಹಣ ಜಮೆಯಾಗಲಿದೆ. ಯಾವ ಜಿಲ್ಲೆಗಳ ರೈತರಿಗೆ ಮೊದಲು ಹಣ ಬರುತ್ತೆ? ಸರ್ಕಾರದ ಅಧಿಕೃತ ಪಟ್ಟಿಯಂತೆ ಮೊದಲ ಹಂತದಲ್ಲಿ ವಿಜಯಪುರ, ಕಲಬುರಗಿ, ಮಂಗಳೂರು, ಮಂಡ್ಯ, ದಾವಣಗೆರೆ, ಧಾರವಾಡ, ಬಳ್ಳಾರಿ, ತುಮಕೂರು, ಚಿತ್ರದುರ್ಗ, ಉತ್ತರ ಕನ್ನಡ, ಯಾದಗಿರಿ, ರಾಯಚೂರು, ಹಾಸನ, ಶಿವಮೊಗ್ಗ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಹಣ ಬಿಡುಗಡೆಯ ಪ್ರಕ್ರಿಯೆ ಚುರುಕುಗೊಂಡಿದೆ. ಈ ಜಿಲ್ಲೆಗಳ ರೈತರಿಗೆ ಡಿಬಿಟಿ ಮೂಲಕ ಹಣ ಜಮೆಯಾಗೋ ಮೆಸೇಜ್ ಇಂದಿನಿಂದಲೇ ಬರೋಕೆ ಶುರುವಾಗುತ್ತೆ. ಉಳಿದ ಜಿಲ್ಲೆಗಳ 2ನೇ ಹಂತದ ಪಟ್ಟಿ ಕೂಡ ಶೀಘ್ರದಲ್ಲೇ ಬರಲಿದೆ. ಈ ಕೆಲಸ ಮಾಡದಿದ್ರೆ ಹಣ ಬರಲ್ಲ. ನಿಮ್ಮ ಖಾತೆಗೆ ಇಷ್ಟೆಲ್ಲ ಹಣ ಬರಬೇಕಾದ್ರೆ ನೀವು ಒಂದು ಮುಖ್ಯ ಕೆಲಸ ಮಾಡಿರಬೇಕು. ಅದೇ ಬ್ಯಾಂಕ್ ಆಧಾರ್ ಸೀಡಿಂಗ್ ಮತ್ತು NPCI ಮ್ಯಾಪಿಂಗ್. ನೀವು ಬ್ಯಾಂಕಿಗೆ ಆಧಾರ್ ಕೊಟ್ಟಿದ್ರೂ ಅದು ಸರ್ಕಾರಿ ಸರ್ವರ್ಗೆ ಲಿಂಕ್ ಆಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಕರ್ನಾಟಕದ ರೈತರಿಗೆ ಕಡ್ಡಾಯವಾಗಿರೋ FID ಅಂದ್ರೆ ರೈತ ಗುರುತಿನ ಸಂಖ್ಯೆ ಇದ್ಯಾ ಅಂತ ಖಚಿತಪಡಿಸಿಕೊಳ್ಳಿ. ಈ ID ಇಲ್ದಿದ್ರೆ ಬೆಳೆ ವಿಮೆ ಅಥವಾ ಪರಿಹಾರದ ಹಣ ಪಡೆಯೋದು ಕಷ್ಟ ಆಗುತ್ತೆ. PM ಕಿಸಾನ್ 23ನೇ ಕಂತಿನ ಅಪ್ಡೇಟ್. ಇದರ ಜೊತೆಗೆ PM ಕಿಸಾನ್ ಯೋಜನೆಯ 23ನೇ ಕಂತಿನ ಹಣದ ಬಗ್ಗೆಯೂ ಮಾಹಿತಿ ಇದೆ. ಈ ಬಾರಿ ವಾರ್ಷಿಕ 6,000 ರೂಪಾಯಿ ಸಹಾಯಧನವನ್ನ ಹೆಚ್ಚಿಸೋ ಚಿಂತನೆ ನಡೀತಾ ಇದೆ. ಹಾಗಾಗಿ ಮುಂದಿನ ಕಂತಿನಲ್ಲಿ 2,000 ರೂಪಾಯಿಯ ಬದಲಿಗೆ 4,000 ರೂಪಾಯಿ ಬರೋ ಸಾಧ್ಯತೆ ಇದೆ. ಇದು ರೈತರಿಗೆ ಒಂದು ರೀತಿಯಲ್ಲಿ ಬೋನಸ್ ಸುದ್ದಿ ಎಂದೇ ಹೇಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಬಿತ್ತನೆ ಕಾರ್ಯಕ್ಕೆ ಹಣ ಬೇಕಾಗಿರೋ ಈ ಸಮಯದಲ್ಲಿ ಸರ್ಕಾರ ಪರಿಹಾರ ನೀಡ್ತಾ ಇರೋದು ರೈತರಿಗೆ ದೊಡ್ಡ ಆಸರೆಯಾಗಿದೆ. ಈ ಮಾಹಿತಿಯನ್ನ ನಿಮ್ಮ ಗ್ರಾಮದ ಎಲ್ಲ ರೈತ ಬಂಧುಗಳಿಗೂ ಶೇರ್ ಮಾಡಿ. ನಿಮಗೆ ಈಗಾಗಲೇ ಹಣ ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಹೆಚ್ಚಿನ ರೈತ ಅಪ್ಡೇಟ್ಗಳಿಗಾಗಿ ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.